ಈಗಿನ ಯುವಕರು ಏನ್ ಮಾಡ್ತಾರ, ಏನೋ BA BCom ಓದ್ತಾರ, ಮೊದ್ಲು ಗುಟ್ಕ ಹಾಕಕ್ ಕಲಿತಾರ. ಹಾಕಿರ ಹಾಳಾಗೋದು ಏನು, ಆಮೇಲೆ ಸಣ್ಣಗ ಕುಡಿಯಾಕ ಕಲಿತಾರ. ನೋಡ್ರಿ ಪುಣ್ಯಾತ್ಮ ನಿಂತ ಪುಣ್ಯಾತ್ಮ ನೋಡ್ರಿ ಒಂದಿತ್ತು ಏನಾಗೈತಿ ನಿಮ್ಗೆ ದೇಶ ಸೇವೆ ಮಾಡು, ಅದು ಬಿಟ್ಕೊಡಿ. ಇದು ನಮ್ಮ ಎಲ್ಲಿ ಮಲ್ಲ ಏನೋ ಮಲೆ ಮಸೂರು ಇದ ಊರಂತ ಹಳೆ ಕೋಟೆಗೆ ಇರ್ತಾರ. ಈತ ಏನು ಶಾದಿನೂ ಭಾಳ ಓದಿಲ್ಲ, ಮೊಸರು ಹಿಡಿತಾನ. ಆ ಮೊಸರು ಎಲ್ಲರಿಗೂ ಅಂತಾರೆ, ಆ ಮೊಸರು ನಿಮ್ಗೆ ಅನ್ಸಕತ್ತೆ. ಇಂಥವು ಕಲೀರಲ್ಲಿ ಏನಾಗೈತಿ, ನೌಕರಿನ ಬೇಕಂದ್ರೆ ಎಲ್ಲಿ ನಿಮಗ ಇದು ಒಬ್ಬತ್ತು ಸಾಕು, ನಮ್ಮ ಮೂರು ಪರವಾಗಿ. ಇದಕ್ಕಿಂತ ಇನ್ನೇನು ಹೆಮ್ಮೆ ಪಡ್ಬೇಕು ನಾವು. ಸುಮ್ಮನೆ ಕುಟ್ಕಾಕೋ ತಿರ್ಕೋತಾವ, ಸಾಯಂಕಾಲ ಸಾಲಿ ಹೋಗ್ತಾವ ಅಗ್ರಿಗೆ ಕುಡಿತಾವ. ಏನಿಲ್ಲ ಇನ್ನೊಬ್ಬದ ನಾವು ಆಮೇಲೆ ಪರಿಚಯ ಮಾಡೋದು ನಾಟಕ ಶುರು ಆದ್ಮೇಲೆ. ದಯಮಾಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊತ ನಾನು, ಓರಿ ದೇಶ ಸೇವೆ ಮಾಡ್ರಿ. ಹೊಟ್ಟೆ ತುಂಬೋದು ಮುಖ್ಯ ಅಲ್ಲ, ದೇಶ ಸೇವೆ ಮಾಡ್ರಿ. ಕೆಲವು ರೈತರಾಗ್ರಿ. ಏನಿರಿ ನೀವು ಇವತ್ತು ಯುವಕರು ಯಾವ ಕಡೆ ಹೊಂಟಿರಿ ನೀವು? ಬರೇ ಕುಡ್ತಾ ಮಜಾಕ್ ಹೊಂಟಿರಲ್ಲ. ಲೇ ನಾನು ಏನು ಬೈಬೇಕು ಆಮೇಲೆ ಮುಂಜಾನೆ ಬೈತೀನಿ ನಿಮ್ಮ ಎಲ್ಲರೂ ನಿನ್ನ. ಅದಕ್ಕೆ ದಯಮಾಡಿಗ ಈ ಹುಡುಗ ಸಾಕು ಸಾಕ್ಷಿ. ಇವ್ರ ತಾತ ಅದು ಹೆಂಗಿದ್ರು ಏನು ನನಗೆ ಆಶ್ಚರ್ಯ ಐತಿ. ಹುಡುಗ ಪರಮಾಶ್ಚರ್ಯ ಹೆಂಗ್ ಬಂತು ಇವು ಅಂತ ಶಕ್ತಿ. ಅದಕ್ಕೆ ಈಗ ಎಲ್ಲರೂ ಶಕ್ತಿವಂತರಾಗಿ ಭಾರತ ಮಾತೆ ಸೇವೆ ಮಾಡ್ರಪ್ಪ. ಆ ರೈತರಾಗಲಿ ಅಥವಾ ಯಾರು ಸಾಧಿಸಲಿ, ಅದಕ್ಕೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗುರುಪ್ರಸಾದ್.